ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸ್ಟೋರಿಗೆ ಬೆಲೆ ಕೊಡಬೇಕು. ಫಿಲಮ್ ಬಂದ್ಬಿಟ್ಟು ಚೂಮ್ ಅಂತಾರೋ ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಅದಕ್ಕಿಂತ ಮಿಗಿಲಾಗಿ ನಮ್ಮ ಕನ್ನಡಕ್ಕೆ ಇಲ್ಲಿ ಬೆಲೆ ಇಲ್ಲ. ಫಸ್ಟ್ ಆಫ್ ಆಲ್ ಹಾಲಿವುಡ್ ಲೆವೆಲ್ ಅಲ್ಲಿ ಸಿನಿಮಾ ಬರುತ್ತೆ, ಹಾಲಿವುಡ್ ಅದು ಇದು ಅಂತ ಹೇಳ್ತೀವಿ. ಆದ್ರೆ ಕನ್ನಡದಲ್ಲಿ ಎಷ್ಟು ಸಿನಿಮಾನ ನೀವು ಕನ್ನಡ ಸಿನಿಮಾನ ನೋಡ್ತೀರಾ? ಯಾಕಂದ್ರೆ ನಾನು ಏನಕ್ಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇರೋದಂತಂದ್ರೆ ಸಂಜೀವ್ ಇಟ್ಸ್ ಗೀತಾ ರಿಲೀಸ್ ಆಗ್ಬೇಕಿತ್ತು, ಇನ್ನೊಂದು ರಾಯಲ್ ಅಂತ ಒಂದು ಫಿಲಮ್ ರಿಲೀಸ್ ಆಗ್ಬೇಕಿತ್ತು. ಎಲ್ಲ ಓಡೋಗಿದೆ, ಎಲ್ಲ ಡೇಟ್ ಚೇಂಜ್ ಮಾಡಿದ್ದಾರೆ. ಯಾಕೆ? ಗೇಮ್ ಚೇಂಜರ್ ಅಂತ ಒಂದು ತೆಲುಗು ಫಿಲಮ್ ಬರ್ತಾ ಇದೆ ಅಂತ ಎಲ್ಲ ಒಂದೇ ಒಂದು ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ಕನ್ನಡಿಗರಿಗೂ, ಇಲ್ಲ ಕನ್ನಡ ಪ್ರೊಡ್ಯೂಸರ್ಗಳಿಗೂ, ಇಲ್ಲ ಕನ್ನಡ ಥಿಯೇಟರ್ ಓನರ್ಗಳಿಗೂ ಅಥವಾ ಡಿಸ್ಟ್ರಿಬ್ಯೂಟರ್ಗಳು. ಯಾರು ಇಲ್ಲಿ ನಾವು ಕರ್ನಾಟಕದಲ್ಲಿ ಇಲ್ಲ, ನಾವು ಎಲ್ಲೋ ಇದೀವಿ ಅನ್ಸುತ್ತೆ. ಪರಭಾಷೆ ಎಲ್ಲಾ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಇದೆ, ಖಾಲಿ ಐತೆ. ಎಷ್ಟು ಥಿಯೇಟರ್ ಇವತ್ತು, ಎಷ್ಟು ಒಳ್ಳೆ ಚಂದದ ಒಂದು ಸಿನಿಮಾ ಐತೆ. ನಿಮ್ಮ ವಸ್ತುಗಳಿಗೆ ಜವಾಬ್ದಾರಿ ಕನ್ನಡದ ಇಲ್ಲಿ ನಮ್ಮ ತವರು ಮನೆ ಅಂತ ಹೇಳ್ತೀವಿ, ಗಾಂಧಿನಗರ ಅಂತಂದ ಸಿನಿಮಾದು. ಆ ತವರು ಮನೆಯಲ್ಲಿ ಕನ್ನಡ ಸಿನಿಮಾಕ್ಕೆ ಥಿಯೇಟರ್ ಇಲ್ಲ. ಬೇರೆದ್ ಯಾವ್ದೋ ತೆಲುಗು ಫಿಲ್ಮ್ 3 ಥಿಯೇಟ್ರು, ಅಭಿನಯ ಪಕ್ಕದಲ್ಲಿ, ತ್ರಿವೇಣಿ ಪಕ್ಕದಲ್ಲಿ, ಮೂವಿಲೆ ಇದು ಭೂಮಿಕಾ, 3 ಥಿಯೇಟ್ರು ಪರಭಾಷಾ ಸಿನಿಮಾಕ್ಕೆ. ಕನ್ನಡ ಸಿನಿಮಾಕ್ಕೆ ಯಾಕಿಲ್ಲ? ನಾನು ಕೇಳ್ತಾ ಇರೋದು ಯಾಕಿಲ್ಲ. ಅದೇ ಇವತ್ತು ಪ್ಯಾನ್ ಇಂಡಿಯಾ ಮೂವಿಗೆ ನೀವು 3 ಥಿಯೇಟರ್ ಕೊಡ್ತೀರಾ ಅಂದ್ರೆ, ಇದೇ UI ರಿಲೀಸ್ ಆಯ್ತು, ಮ್ಯಾಕ್ಸ್ ರಿಲೀಸ್ ಆಯ್ತು, ಅದೇ ಯಾಕಿಲ್ಲ ಇಲ್ಲಿ 3 ಥಿಯೇಟರ್ ಅಲ್ಲಿ? ಅದೇ ಪರಭಾಷೆ ಅವ್ರದ್ದು ಯಾವುದೇ ಸಿನಿಮಾ ಮಾಡಲಿ 3 ಥಿಯೇಟರ್ ಫಿಕ್ಸು. ಅಂದ್ರೆ ನಾವು ಯಾರ್ದಾದ್ರೂ ಇನ್ನೂ ಅವ್ರದೇ ಏನಂತೀವಿ ಬಕೆಟ್ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದೀವಾ? ಯಾಕೆ ನಾವು ಕರ್ನಾಟಕದಲ್ಲಿ ಇಲ್ವಾ? ಕನ್ನಡದ ಫಿಲ್ಮ್ ಕಣ್ಮರೆ ಆಗ್ತಾ ಐತೆ. ಇವತ್ತು ಅದೇ ಆಯ್ತು. ಯಾಕೆ ಹೇಳಿ? ಯಾವ್ದೋ ಸಂಜೀವ್ ಇಟ್ಸ್ ಗೀತಕ್ಕೆ ಅವ್ರು ಬಂದ್ಬಿಟ್ಟು ಕೇಸ್ ಹಾಕಿದ್ರು ಅಂತಾರೆ, ಇವ್ರು ಎದುರು ಬಿಟ್ಟು ಕೋಡ್ಕೊಂಡು ಅಂತಾರೆ. ಯಾಕಂದ್ರೆ ತೆಲುಗುದೊಂದು ಫಿಲಮ್ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಓಕೆ, ಸಿನಿಮಾ ಟೀಮ್ ಯಾವ್ದು ಬಂದಿಲ್ಲ. ಆಮೇಲೆ ಕೆಲವೊಬ್ರು ನೀವು ಹೇಳಿದ್ರಿ ಡೇಟ್ ಗಳನ್ನ ಚೇಂಜ್ ಮಾಡ್ಕೊಂಡ್ರು ಅಂತ. ಅಂದ್ರೆ ಡೈರೆಕ್ಟರ್ ಗಳಿಗೆ ಕಾನ್ಫಿಡೆಂಟ್ ಇರುವ ತಮ್ಮ ಸಿನಿಮಾ ಬಗ್ಗೆ ಅದನ್ನೇ ಸರ್ ಬಗ್ಗೆ ಮಾತಾಡೋಣ. ತಪ್ಪೆ. ಆದ್ರೆ ಡೇಟ್ ಚೇಂಜ್ ಮಾಡಿದಾಗ ಒಂದು ಭಯ ಇಟ್ಕೊಂಡು ಚೇಂಜ್ ಮಾಡಿರ್ತಾರೆ. ಥಿಯೇಟರ್ ಸಿಗೋದು ಬೇರೆ, ಥಿಯೇಟರ್ ಜನ ಬರೋದು ಬೇರೆ. ಓಕೆ ಸರ್, ಇವಾಗ ಥಿಯೇಟ್ರೇ ಇಲ್ಲ ಅಂತಂದ್ರೆ ಇವಾಗ ನಾನು ನಿಮ್ ಮನೆಗೆ ಬರ್ಬೇಕು ಅಂದ್ರೆ ಮನೆಯಲ್ಲಿ ನಾವು ಮನೆಯವ್ರು ಇರ್ಬೇಕಲ್ಲ ಸರ್. ನಾವು ಮನೆಯವರೇ ಇಲ್ಲ, ಅವರೆಲ್ಲ ಬೇರೆ ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ ಅಂದ್ರೆ ಮನೆಗೆ ನಾನು ಅತಿಥಿಯಾಗಿ ಬಂದು ಏನ್ ಪ್ರಯೋಜನ? ಓಕೆ, ಮೈನ್ ಸರ್ ಫಸ್ಟ್ ಕನ್ನಡ ಫಿಲಮ್ಗೆ ನಾನು ಅದನ್ನೇ ಸರ್ ಹೇಳ್ತಾ ಇದ್ದೀನಿ. ಇವಾಗ ಈ ಸಿನಿಮಾಗೆ ಇವಾಗ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳೋಣ. ಇವಾಗ ಶರಣ್ ಸರ್ ಸಿನಿಮಾ ಅದೆಲ್ಲ ಬಿಟ್ಬಿಡಿ, ಫಸ್ಟ್ ಆಫ್ ಆಲ್ ಸಿನಿಮಾ ಟೀಮೇ ಬಂದಿದ್ಯಾ ಸರ್ ಇಲ್ಲಿ? ಯಾಕೆ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಭಯ. ಯಾವುದೋ ನಮ್ಮ ತೆಲುಗು ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಬರೋಕ್ಕೂ ಭಯ ಅಂತಂದ್ರೆ ಅಂದ್ರೆ ಇವ್ರಿಗೆ ಡೈರೆಕ್ಟರ್ಗಳಿಗೆ ಅವ್ರ ಕತೆ ಮೇಲೆ ಕಾನ್ಫಿಡೆಂಟ್ ಇಲ್ವಾ? ಇವಾಗ ಮ್ಯಾಕ್ಸ್ ಫಿಲಮ್ ರಿಲೀಸ್ ಆಗ್ಬೇಕಂದ್ರೆ ಆಲ್ರೆಡಿ UI ರಿಲೀಸ್ ಆಗಿತ್ತು. ಅವಾಗ ಅವ್ರು ಒಂದೇ ಮಾತು ಹೇಳಿದ್ರು, ನನ್ನ ಮೇಲೆ ಧೈರ್ಯ ಐತೆ. ಇದಕ್ಕೆಲ್ಲ ಒಬ್ರೇ ಸರ್, ದರ್ಶನ್ ಸರ್. ಈ ಒಂದು ವಿಷಯದಲ್ಲಿ ನಾನೊಬ್ಬ ಸುದೀಪ್ ಅಭಿಮಾನಿ ಆಗಿ ಒಂದು ವಿಷಯನ ಹೇಳ್ತೀನಿ. ದರ್ಶನ್ ಸರ್ ವಿಷಯದಲ್ಲಿ ಇದೇ ಲಾಸ್ಟ್ ಕಾಟೇರ ರಿಲೀಸ್ ಆಗ್ಬೇಕಂದ್ರೆ ನನ್ ಮನೆಗೆ ನಾನ್ ಬರಕ್ಕೆ ಎದ್ರಲ್ಲ, ಅದು ಯಾರು ಬೇಕಾ ಬರ್ಲಿ ಅಂತ ರಿಲೀಸ್ ಮಾಡ್ಬಿಟ್ರು. ಆದ್ರೆ ನಮ್ ಕನ್ನಡದವರು ಇವತ್ತು ಒಂದ್ ಫಿಲಮ್ ರಿಲೀಸ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಭಯ ಬರ್ತಾ ಐತೆ. ಬೇರೆಯವ್ರದ್ದು ತೆಲುಗು ಫಿಲ್ಮ್ ಬಂತು ಅಂದ್ರೆ ನಾನ್ ಬಂದ್ರೆ ಆಗುತ್ತಾ ಇಲ್ವಾ ಅನ್ನೋ ಭಯ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಇದ್ಯಾವ್ದೋ ಆಂಧ್ರನೋ ಇದ್ಯಾವ್ದೋ ಬೇರೆ ಯಾವ್ದೋ ರಾಜ್ಯಕ್ಕೆ ಹೋಗ್ಬಿಟ್ಟಿದೀವಿ, ನಮ್ಗೆ ಗೊತ್ತಾಗ್ತಿಲ್ಲ. ಕನ್ನಡ ಫಿಲ್ಮ್ ಬಾಲ್ಕನಿ ನೋಡಿ 150 ರೂಪಾಯಿ. ಇದೇ ಬಾಲ್ಕನಿ ಇದೇ ಮೆಜೆಸ್ಟಿಕ್ ಅಲ್ಲಿ ತೆಲುಗು ಫಿಲ್ಮ್ಗೆ 250 ರೂಪಾಯಿ. ಏನಂತೀರಾ? ಓಕೆ, ಹೌದು. ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಇವಾಗ ಪಬ್ಲಿಸಿಟಿ ಸರ್. ಇವಾಗ ತೆಲುಗು ಫಿಲ್ಮ್ ಅಂದ್ರೆ ಈಗ ನಾನು ಹೇಳ್ತೀನಿ, ಏನು ಥಿಯೇಟರ್ ಕೊಡಕ್ ಸಮಸ್ಯೆ ಏನಪ್ಪಾ ಅಂದ್ರೆ ಅವ್ರು 8 ತಿಂಗಳು ಮುಂಚೆ ಬುಕ್ ಮಾಡಿರ್ತಾರೆ, ಇವ್ರು ಡೇಟೇ ಫಿಕ್ಸ್ ಮಾಡಿರಲ್ಲ, ಮುಗ್ದಿರಲ್ಲ. ಅವಾಗ ಹೆಂಗ್ ಕೊಡ್ತಾರೆ? ಥಿಯೇಟರ್ ಆಲ್ರೆಡಿ ಅಡ್ವಾನ್ಸ್ ತಗೊಂಡ್ಬಿಟ್ಟಿರ್ತಾರಲ್ಲ. ಓಕೆ, ಬಟ್ ಅದೇ ತೆಲುಗಿಗೆ ಸಿಗ್ತಾ ಇತ್ತಲ್ಲ, ಅಂದ್ರೆ ತೆಲುಗಿಗೆ ಮುಂಚೆ ಬುಕ್ ಮಾಡಿರ್ತಾರಲ್ಲ. ಓಕೆ, ಹಾಗಾದ್ರೆ ಕನ್ನಡದವ್ರಿಗೆ ಪಬ್ಲಿಸಿಟಿ ಮಾಡಕ್ ಬರಲ್ಲ ಅಂತೀರ ಹಾಗಾದ್ರೆ? ನಿಮ್ಮ ಅಲ್ಲ, ನಾನು ಅದನ್ನ ನಾನ್ ಕೇಳ್ತಾ ಇರೋದು. ಒಂದ್ ನಿಮಿಷ ಮೀಡಿಯಂ ಸರ್, ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ
ಬ್ರದರ್ ಮಿಡ್ಲಲ್ಲಿ ಯಾವ್ದು ಹೇಳಕ್ ಹೋಗ್ಬೇಡಿ. ಮೀಡಿಯಾ ಈಗೇನ್ ಗೊತ್ತಾ, ಮೀಡಿಯಾದವರು ಶೂಟಿಂಗ್ ಮಾಡ್ಬೇಕಾ, ಮೀಡಿಯಾದವರು ಪ್ರೀ ಲಾಂಚ್ ಪ್ರೊಡಕ್ಷನ್ ಮಾಡಿ ನೀವು ಲಾಂಚ್ ಮಾಡಿದ್ರೆ ತೋರಿಸಿದಾನೆ ಮತ್ತೆ ಜನಗಳು ಬರೋದು ತೋರಿಸಿದೀವಲ್ಲ, ಎಲ್ಲ ತೋರಿಸಿ ಸರ್. ನೋಡಿ, ಬರೀ ಬೇರೆ ತೋರಿಸ್ತೀರಾ ನೀವು, ಬರೀ ಅಂತಿಂದ ತೋರಿಸ್ತೀರಾ. ಯಾವ್ದು ತೋರಿಸ್ತಾರೆ? ಇಲ್ಲ ಮೀಡಿಯಾದಲ್ಲಿ ಏನ್ ತೋರಿಸ್ತಾರೆ? ಏನ್ ತೋರಿಸ್ತಾರೆ? ಅಂತಿಂದ ತೋರಿಸ್ತಾರೆ. ಇಂಥ ಸಿನಿಮಾಗಳು ತೋರಿಸ್ಬೇಕು. ನೋಡಿ ಹೇಗಿದೆ ಸಿನಿಮಾ ಗೊತ್ತಾಯ್ತು. ಜನಗಳಿಲ್ಲ, ಜನಗಳೇ ಬರ್ತಾವಲ್ಲ ನೋಡಿ. ನಾವು ಅದೇ ಸರ್ಪ್ರೈಸ್ ಮಾಡಿದ್ವಿ ಸರ್. ಅವ್ರು ಏನೋ ಹೇಳ್ತಾರೆ, ಅವ್ರು ಏನೋ ಹೇಳ್ಬೇಕಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಇಲ್ಲಿ ಮೀಡಿಯಾದ ಫಾಲ್ಟು, ಅದ್ ಫಾಲ್ಟ್ ಇದ್ ಫಾಲ್ಟ್ ಅನ್ನೋದಕ್ಕಿಂತಲೂ ಸಿನಿಮಾ ತಂಡ ಏನ್ ಮಾಡ್ತಾ ಇದೆ ನಾನು ಕೇಳ್ತಾ ಇರೋದು. ಇವಾಗ ಕನ್ನಡ ಸಿನಿಮಾ ಇವಾಗ ನನ್ನೊಂದು ಇವಾಗ ಕನ್ನಡ ಅಭಿಮಾನ ಐತೆ, ನಾನು ಬರ್ತೀನಿ ಸಿನಿಮಾ ನೋಡ್ತೀನಿ. ಇವಾಗ ಇನ್ನೊಂದು ಕೆಲವೊಂದು ಬೇರೆ ತರ ಹೇಳ್ಬೋದು. ನಾನು ಅದ್ರ ಎಲ್ಲದಕ್ಕಿಂತ ಜಾಸ್ತಿ ಆಗಿ ತೆಲುಗಿಗೆ ಥಿಯೇಟರ್ ಸಿಗ್ತಾ ಇತ್ತು, ಅಂದ್ರೆ ಕನ್ನಡಕ್ಕೆ ಯಾಕೆ ಸಿಗ್ತಾ ಇಲ್ಲ? ಇವಾಗ ಇದೇ ಚೂಮಂತರ್ ಟೀಮು 3 ದಿನದಿಂದ ಓಡಾಡ್ತಾ ಐತೆ, ಅವ್ರು ನಮ್ಗೆ ಥಿಯೇಟರ್ ಕೊಡ್ತಾ ಇಲ್ಲ, ಇಲ್ಲಿ ಥಿಯೇಟರ್ ಕೊಡ್ತಾ ಇಲ್ಲ ಅಂತ. ಯಾಕೆ ಥಿಯೇಟ್ರಲ್ಲಿ ಇವತ್ತು 40 ಮಂದಿ ಜನ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರ? ಜನ ಇಲ್ಲ ಅಂದ್ರೆ ಇವ್ರು ಪ್ರಮೋಷನ್ ಎಲ್ಲಿ ಮಾಡೋರೆ? ಪಬ್ಲಿಸಿಟಿ ಇದೆ, ತೆಲುಗುಗೆ ಸಿಗೋ ಪ್ರಮೋಷನ್ ಕನ್ನಡ ಸಿನಿಮಾಗೆ ಯಾಕೆ ಸಿಗ್ತಾ ಇಲ್ಲ? ನನ್ನ ಪ್ರಶ್ನೆ ಇಷ್ಟೇ. ನಾವು ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಸಿನಿಮಾಗೆ ಯಾಕೆ ಪ್ರಮೋಷನ್ ಸಿಗ್ತಾ ಇಲ್ಲ? ನನ್ನ ಪ್ರಶ್ನೆ ಇದು. ಕನ್ನಡ ಸಿನಿಮಾ ಟೀಮ್ ಕೇಳ್ತಾ ಇರೋದು. ನಿಮ್ಗೆ ಇಷ್ಟು ಧೈರ್ಯ ಇಲ್ವಾ? ನೀವು ಒಂದು ಫಿಲ್ಮ್ಗೆ ಪ್ರೊಡ್ಯೂಸ್ ಹೆಂಗ್ ಮಾಡ್ತೀರಾ, ಡೈರೆಕ್ಷನ್ ಹೆಂಗ್ ಮಾಡ್ತೀರಾ? ಇಷ್ಟು ನಿಮ್ಗೆ ಧೈರ್ಯ ಇದ್ರೆ, ಅವತ್ತು ದರ್ಶನ್ ಸರ್ ಹೇಳಿದ್ರು ನನ್ನ ಕರ್ನಾಟಕದಲ್ಲಿ ನಾನ್ ರಿಲೀಸ್ ಮಾಡಕ್ ನಾನ್ ರೆಡಿ ಇದೀನಿ ಅಂತ. ಆ ಧೈರ್ಯ ನಿಮ್ಗೆ ಇತ್ತು ಅಂತಂದ್ರೆ ಮಾತ್ರ ಮಾಡ್ರಿ, ಇಲ್ಲ ಅಂದ್ರೆ ನೀವು ಸಿನಿಮಾನೇ ಮಾಡಕ್ ಹೋಗ್ಬೇಡಿ. ಕನ್ನಡದಲ್ಲಿ ಯಾವ ಸಿನಿಮಾ ಬರೋದೇ ಬೇಡ. ಜೈ ಹಿಂದ್. ಎಲ್ರಿಗೂ ನಮಸ್ತೆ. ಮೊಟ್ಟ ಮೊದಲ ಬಾರಿಗೆ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಹಬ್ಬದ ದಿನ ಮೂವಿ ರಿಲೀಸ್ ಆಗಿದೆ. ಇದರಲ್ಲಿ ನಾನು ಆಕ್ಚುಲಿ ಮೇನ್ ಥ್ಯಾಂಕ್ಸ್ ಹೇಳ್ಬೇಕು ಮೀಡಿಯಾ ಅವ್ರಿಗೆ. ಯಾಕಂದ್ರೆ ನಾವೊಬ್ಬರನ್ನ ಬೆಳೆಸೋದಾಗ್ಲಿ ಪ್ರತಿಯೊಂದು ಕೂಡ ತಂದೆ ತಾಯಿ ರೀತಿಯಲ್ಲಿ ಇರೋದು ಮೀಡಿಯಾ. ಒಬ್ಬ ಏನು ಇಲ್ದಿರ ಸಾಮಾನ್ಯ ವ್ಯಕ್ತಿ ದೊಡ್ಡ ಸೆಲೆಬ್ರಿಟಿ ಕೂಡ ಮಾಡ್ಬೋದು, ಒಬ್ಬ ಸೆಲೆಬ್ರಿಟಿ ಅಂತ ಕೇಳಬಹುದು. ಯಾಕಂದ್ರೆ ಯಾವತ್ತೂ ಕೂಡ ರೆಸ್ಪೆಕ್ಟ್ ಫಾರ್ ಮೀಡಿಯಾ. ಯಾಕಂದ್ರೆ ಅಪ್ಪ ಅಮ್ಮಗೆ ರೆಸ್ಪೆಕ್ಟ್ ಕೊಡ್ತೀವೋ ಮೀಡಿಯಾಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕು. ಯಾಕಂದ್ರೆ ಒಬ್ಬ ರೀಲ್ಸ್ ಮಾಡೋನು ತಗೊಂಡು ಸ್ಟಾರ್ ಮಾಡೋದು ಮೀಡಿಯಾದವರೇ, ಒಬ್ಬ ಬಿಗ್ ಬಾಸ್ ರಿಯಾಲಿಟಿ ಶೋಗೂ ತಗೊಂಡು ಮೀಡಿಯಾದವರೇ. ಪ್ರತಿಯೊಂದು ಚಾನಲ್ಗೂ ಕೂಡ ಪ್ರತಿಯೊಬ್ಬರು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಿಮ್ಮ ಎಲ್ಲ ಕೆಲಸ ಇದ್ರು ಫ್ರೀಯಾಗಿ ಮಾಡ್ಕೊಂಬಂದು ನಮ್ಮ ಚೂಮ್ ಅಂತ ಥಿಯೇಟರ್ ಹತ್ರ ಬಂದು ರಿವ್ಯೂ ತಗೊಂತ ಅದು ತುಂಬಾನೇ ಖುಷಿ ಅನ್ಸುತ್ತೆ. ಬಟ್ ನಾನು ಯಾರನ್ನೂ ತಪ್ಪು ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಅನ್ನೋಕ್ಕಿಂತ ಮುಂಚೆ ನಾನು ಹೇಳೋದೇನು ಅಂದ್ರೆ ಕನ್ನಡ ಸಿನಿಮಾ. ಯಾಕಂದ್ರೆ ಕನ್ನಡ ಪ್ರೇಕ್ಷಕರು ಒಳ್ಳೆ ಸಿನಿಮಾ ಬಂದಿದೆ. ಅವ್ರು ಇವತ್ತು ಹಬ್ಬ ಇರುತ್ತೋ, ಈಚೆಲ್ಲ ಹೋಗಿರ್ತಾರೋ, ಕೆಲಸದಲ್ಲಿ ಇರ್ತಾರೋ, ಅಥವಾ ವೀಕೆಂಡ್ ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ. ನಾನು ಕೂಗಾಡಿ ಕಿಚ್ಚಾಡಿ ಇನ್ನೊಬ್ರು ನೀವು ಸಿನಿಮಾ ಬೆಳೆಸಿಲ್ಲ, ಕನ್ನಡ ಸಿನಿಮಾ ನೋಡ್ಲಿಲ್ಲ ಅನ್ನೋದು ತಪ್ಪದು. ಯಾಕಂದ್ರೆ ನಾನು ಒಬ್ಬ ಕನ್ನಡ ಪ್ರೇಕ್ಷಕ ಆಗಿ ನಾನು ಕೆಲಸ ಕರೆ ಬಿಟ್ಟು ಬರ್ತೀನಿ. ಅದು ನನ್ನ ಅಭಿಮಾನ. ಎಲ್ಲರೂ ಬರಬೇಕು ಅಂತೇನಿಲ್ಲ ಅಥವಾ ಏನಿಲ್ಲ. ಯಾಕಂದ್ರೆ ಶನಿವಾರ ಇದೆ, ವೀಕೆಂಡ್ ಇರುತ್ತೆ. ಒಂದು ಫ್ಯಾಮಿಲಿ ಒಂದು ಮಾರ್ಗ ಸಿನಿಮಾ ನೋಡ್ಬೇಕು ಅಂದ್ರೆ ಗಂಡ ದುಡಿದ್ರೇನೆ ಒಂದು ದುಡ್ಡು ಬಂದಾಗ ಆ ದುಡ್ಡು ತಗೊಂಡು ಹೆಂಡತಿ ಮಕ್ಳನ್ನ ಕರ್ಕೊಂಡು ಹೋಗಿ ಥಿಯೇಟರ್ಗೆ ಹೋಗ್ಬೇಕು. ನಾವು ಕೆಲಸ ಎಲ್ಲ ಬಿಟ್ಟು ನಾವು ಇದೇ ಪ್ರೊಫೆಷನ್ ಇದ್ದಾಗ ನಾವು ಒಂಥರ ಫ್ರೀ ಇರ್ತೀವಿ, ಆಗುತ್ತೆ. ನಾನು ಹೇಳೋದೇನು ಅಂದ್ರೆ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ನೀವು ರೀಲ್ಸ್ಗಳು ಮಾಡಿ ನಾನು ಲವ್ ಬಿಟ್ಟೋದ್ಲು, ನಾನು ಲವ್ ಸಿಕ್ಕೋದು ಅಂತ ರೀಲ್ಸ್ ಪ್ರಮೋಷನ್ ಮಾಡೋದು. ಕನ್ನಡ ಸಿನಿಮಾ ಬಗ್ಗೆ ಒಂದು ಪ್ರಮೋಷನ್ ಮಾಡಿ ಅಷ್ಟೇ. ಯಾಕಂದ್ರೆ ಓಕೆ ಸರ್. ಆದ್ರೆ ನಾವ್ ಹೇಳೋದು ಥಿಯೇಟರ್ ಸಿಕ್ಕಿಲ್ಲ ಅಂತ 4-5 ಜೊತೆ ಹಂಗಾಮ ಮಾಡಿದ್ದ ಚಿತ್ರತಂಡ ಮೇನ್ ಥಿಯೇಟರ್ಗೆ ಇಲ್ಲ. ಓಕೆ, ಮೇನ್ ಥಿಯೇಟರ್ ಅಲ್ಲಿ ಎಷ್ಟು ಜನ ಇರೋದು ನಿಮ್ಗೂ ಗೊತ್ತು, ನಾವ್ ಹೇಳೋ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿದ್ರೆ ಜನಕ್ಕೆ ಗೊತ್ತಾಗಿಲ್ವಾ ಸಿನಿಮಾ ರಿಲೀಸ್ ಅಂತ? ಸರ್ ಚೆನ್ನಾಗಿ ಗೊತ್ತಾಗಿದೆ ಸರ್, ಜನ ಪುರ್ಸೊತ್ತಾಗಬೇಕಲ್ಲ ಸರ್. ಯಾಕಂದ್ರೆ ನೋಡಿ ಆಕ್ಚುಲಿ UI ರಿಲೀಸ್ ಆಗಿದೆ, ಥಿಯೇಟರ್ ಓಡ್ತಾ ಇದೆ. ಮ್ಯಾಕ್ಸ್ ರಿಲೀಸ್ ಆಗಿದೆ, ಇನ್ನು ಪುಷ್ಪ 2 ಓಡ್ತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಕ್ಕೂ ಓಡ್ತಾ ಇದೆ. ಯಾಕಂದ್ರೆ ನಾನು ಇವಾಗ ನಮ್ಮ ಕನ್ನಡ ಸಿನಿಮಾ KGF ಅನ್ನೋ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಹೇಳೋ ಪ್ರಕಾರ 25ನೇ ತಾರೀಕು ಕ್ರಿಸ್ಮಸ್ ರಜೆ ಇತ್ತು, ಜನ ಬಂದು ಮ್ಯಾಚ್ ನೋಡೋದು ಅನ್ಕೊಳ್ಳೋಣ. ಇವೇ ಏನಾಗಿತ್ತು ಸರ್, ಬೈತಿ ರಣಗಲ್ ರಿಲೀಸ್ ಆಯ್ತಲ್ಲ, ಅದೇನಾಗಿತ್ತು? ಅದು ಯಾವ ರಜೆ ಇತ್ತು ಸರ್? ಶುಕ್ರವಾರನೇ ಬಂದಿದ್ರಲ್ವಾ, ಅದು ವೀಕ್ ಮಧ್ಯದಲ್ಲೇ ಬಂದಿದ್ದು. ಈ ಸಿನಿಮಾಗೆ ಯಾಕೆ ಬಂದಿಲ್ಲ ಸರ್? ಒಂದು ಹೀರೋ ಕತೆ ಅಂದ್ರೆ ಜನಗೆ ಫಸ್ಟ್ ಬಂದು ನೋಡ್ಬೇಕು ಸರ್. ಇವಾಗ ನಾನು ಬಂದು ಒಂದು 10 ಜನಕ್ಕೆ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾಡ್ತೀವಿ. ಆಕ್ಚುಲಿ ನಮ್ಮ ಜನ ಹೆಂಗ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಸರ್, ಮೊಬೈಲ್ ತೆಗಿ ರಿವ್ಯೂ ನೋಡು, ಓ ಚೆನ್ನಾಗಿದೆ ಅಂದ್ರೆ ಓ ಚೆನ್ನಾಗಿದೆ ಅಂದ್ರೆ ಜನ ತನ್ನ ಬುದ್ಧಿನ ಅದಕ್ಕೆ ನಿಮ್ಗೆ ಕೇಳಿ. ಇವಾಗ ಚರಣ್ ಅವರು ಕಂಪೇರ್ ಮಾಡ್ಕೊಂಡ್ರೆ ದೊಡ್ಡ ಸ್ಟಾರ್ಗಳಿಗೆ ಫೇಲ್ಯೂರ್ ಪರ್ಸೆಂಟೇಜ್ ಚರಣ್ ಅವ್ರು ತುಂಬಾ ಕಮ್ಮಿ, ಪರ್ಸೆಂಟೇಜ್ ಜಾಸ್ತಿ. ಸಿನಿಮಾ ಕೊಟ್ಟವ್ರು ಅವರೇ ಜಾಸ್ತಿ, ಕರೆಕ್ಟಾ? ಆಮೇಲೆ ಎಲ್ಲಾ ಸಿನಿಮಾಗಳು ರಿವ್ಯೂ ಆಗೋದು ಫಸ್ಟ್ ಡೇ ಆದ್ಮೇಲೆ. ಕೆಲವು ಸಿನಿಮಾಗಳು ಹೌಸ್ಫುಲ್ ಆಗುತ್ತವೆ, ಇದು ಏನೂ ಇಲ್ಲ. ಯಾಕೆ ಪ್ರಶ್ನೆ ಅದು. ರಿವ್ಯೂ ಆಮೇಲೆ ರಿವ್ಯೂ ನೋಡ್ಕೊಂಡ್ ಬರುವಂತ ಕ್ಯಾಟಗರಿ ಬೇರೆ ಇದೆ. ಫಸ್ಟ್ ನೋಡೋ ಕ್ಯಾಟಗರಿನೇ ಬೇರೆ ಇದೆ. ಅದು ನಮ್ಮ ಗಾಂಧಿನಗರದಲ್ಲಿ ತುಂಬಾ ಇದೆ. ಆದ್ರೆ ಈ ಸಿನಿಮಾಗೆ ಯಾಕಿಲ್ಲ ಸರ್? ಹೇಳ್ತೀನಿ. ನಾನು ಆಕ್ಚುಲಿ ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಸಂಜೀವ್ ಗೀತಾಗ ಹೋಗ್ಬೇಕು ಅಂತ, ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಮೂವಿ ಇತ್ತು ನಂಗೆ. ಅದು ಆಕ್ಚುಲಿ ಪಾರ್ಟ್ 1 ನೋಡಿದಾಗ ಚೆನ್ನಾಗಿ ಇಷ್ಟ ಆಗಿತ್ತು. ಬಟ್ ಸಡನ್ ಕ್ಯಾನ್ಸಲೇಷನ್ ಆಗೋಯ್ತು. ನಾನೇನ್ ಮಾಡಿದೆ, ಕನ್ನಡ ಸಿನಿಮಾ ನಾನು ನೋಡ್ಬೇಕು. ನಾನು ಇರೋದು ಹೇಳ್ತೀನಿ, ನಾನು ಕನ್ನಡ ಸಿನಿಮಾ ನೋಡ್ತೀನಿ ಸರ್, ಕನ್ನಡ ಪ್ರೇಕ್ಷಕ. ನನಗೆ ಆಕ್ಚುಲಿ ಚೂಮಂತರ ಬಂದೆ. ನಾನು ಎಲ್ಲಿಂದ ಬಂದು ಜಯನಗರ ಅಂತ ಬಂದಿದ್ದೀನಿ. ನೀವು ಆಪ್ಷನಲಿ ಬಂದಿದ್ದು ಸಂಜೀವ್ ಗೀತಾ ಇಲ್ಲ ಅಂತ ಹೇಳಿ ಇದಕ್ಕೆ ಬಂದ್ರೆ ನಾನು ಹೇಳೋದು ಅದನ್ನೇ. ಈ ಸಿನಿಮಾ ನೋಡಕ್ ಬಂದಿದ್ದ ಜನ ಎಷ್ಟು
ಸರ್ ಆಕ್ಚುಲಿ ನನ್ಗೆ ಬಂದಾಗ ನಿಜ ಹೇಳ್ಬೇಕಂದ್ರೆ ತುಂಬಾನೇ ಬೇಜಾರಾಯ್ತು. ಬೆಳಗ್ಗೆ ಬಂದಾಗ ಇದು 4 ಜನ ಸರ್, 4 ಜನ ಸರ್. ನಾನೊಂದು ಟೀ ಕುಡ್ಕೊಂಡು ಗ್ಯಾಪ್ ಬರೋಷ್ಟಕ್ಕೆ 10 ಜನ ಆದ್ರು. ಇವತ್ತು ನಾನು ಬಾಲ್ಕನಿಲಿ ಜನನೇ ಇಲ್ಲ. ನಾನು ಹೊಟ್ಟೆ ಉರಿದಾಯ್ತು ಇರೋದು ಹೇಳ್ತೀನಿ. ಆಕ್ಚುಲಿ ನಾನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ಬೇಕು ಅನ್ಕೊಂಡಿದ್ದೆ. ಆಕ್ಚುಲಿ ನಾನು ಇದರಲ್ಲಿ ಯಾರ್ದು ಬೇರೆ ಲ್ಯಾಂಗ್ವೇಜ್ ಥಿಯೇಟರ್ ಪ್ರಾಬ್ಲಮ್ ಅಂತ ಏನು ನೋಡಲ್ಲ ಸರ್. ಜನ ಹೆಂಗ್ ತಗೊಂತಾರೆ ಅದ್ರ ಮೇಲೆ. ಥಿಯೇಟರ್ ಪ್ರಾಬ್ಲಮ್ ಇದೆ, ಥಿಯೇಟರ್ ಸಿಗಲ್ಲ ಅಂತ ಹೇಳ್ಬೋದು. ಸಿಕ್ಕಿರೋ ಥಿಯೇಟರ್ ಜನ ಇಲ್ವಲ್ಲ, ಅದಕ್ಕೆ ಏನ್ ಹೇಳ್ತೀನಿ? ಅದು ಜನರ ಮೇಲೆ ಬಿಟ್ಟಿರೋ ಸರ್. ಯಾರೋ ಬ್ಲೇಮ್ ಮಾಡ್ಬೇಕು ಅಂತ ಏನಿಲ್ಲ ಸರ್. ಅದು ಜನರ ಮೇಲೆ ಬಿಟ್ಟಿರೋದು, ಅದು ಬ್ಲೇಮ್ ಮಾಡ್ಬೇಕು ಅಂತ ಏನೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಬಿಟ್ಟಿರೋ ಅನಿಸಿಕೆ, ಅವ್ರ ಫೇವ್ರೇಟ್ ಇರೋ ಸಿನಿಮಾ ನೋಡ್ತಾರೋ ಅವ್ರಿಗೆ ಬಿಟ್ಟಿರೋದು ಅದು. ಆಕ್ಚುಲಿ ಕೆಲವು ಸಿನಿಮಾ ಕತೆ ಚೆನ್ನಾಗಿದ್ರು ಓಡ್ದಿರೋ ಫಿಲಮ್ ಕಂಟೆಂಟ್ಗಳು ಇದೆ. ಕೆಲವು ಕತೆ ಚೆನ್ನಾಗಿಲ್ದಿರೋದ್ರು ಸಿನಿಮಾ ಜನ ನುಗ್ಗಿ ನೋಡಿರೋದು ಇದೆ. ಯಾಕಂದ್ರೆ ಜನ ಹೆಂಗ್ ತಗೊಂತಾರೋ ಹಂಗೆ. ಯಾಕಂದ್ರೆ ಒಂದು ವಸ್ತು ತಗೊಂಡು ಅವ್ರು ಯಾವ ರೀತಿ ಬೇಕಾದ್ರೆ ತೋರ್ಸೋದು ಜನ ಮೇಲೆ ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಜನ ಬಂದಿಲ್ಲ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗಿದೆ. ನಾನೇನೋ ಹೇಳ್ಬಿಟ್ಟು ಬ್ಲೇಮ್ ಮಾಡ್ಬಿಟ್ಟು ಜನ ಬಂದಿಲ್ಲ, ನೀವು ಪಬ್ಲಿಸಿಟಿ ಮಾಡಿಲ್ಲ, ಆ ತಪ್ಪು ಸರ್. ಅದು ಪಬ್ಲಿಸಿಟಿ ಎಲ್ಲರೂ ಮಾಡ್ತಾರೆ ಸರ್. ಪ್ರತಿಯೊಂದು ಸಿನಿಮಾನು ಪಬ್ಲಿಸಿಟಿ ಮಾಡ್ತಾರೆ. ಬಟ್ ಜನ ಹೆಂಗ್ ತಗೊಂತಾರೆ, ಯಾಕಂದ್ರೆ ಎಲ್ಲರೂ ಸಿನಿಮಾ ಬರ್ತಾರೆ ಅಂತಿಲ್ಲ. ನಮ್ಮ ಇರೋ 100 ಜನದಲ್ಲಿ 60% ಜನ ಸಿನಿಮಾ ಕ್ಯಾಟಗರಿ ನೋಡೋರು ಅಷ್ಟೇ. ಈ ಹೋಟ್ಲ್ ಹುಡುಗರು, ಆಟೋ ಡ್ರೈವರ್ಸ್, ಅವ್ರಿಗೆಲ್ಲ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಡ್ತೀನಿ ನಾನು. ಅವರೆಲ್ಲ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ಅವ್ರಿಗೆ ವಾರ ಪೂರ್ತಿ ದುಡ್ದಿರ್ತಾರೆ, ಸಿಗದೆ ಒಂದಿನ ರೆಸ್ಟು. ಅವ್ರು ಸಿನಿಮಾ ನೋಡಬೇಕು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಅದು ಬಿಟ್ಟರೆ ಏನೂ ಇಲ್ಲ ಸರ್. ಅವ್ರಿಗೆ ಏನು ಅನ್ಸುತ್ತೋ ಅವ್ರ ತಲೆಗೆ ಏನಾಗುತ್ತೋ ಆ ಸಿನಿಮಾ ಬಂದು ನೋಡ್ತಾರೆ. ಎಲ್ಲದಲ್ಲಿ ಜನರದ್ದು. ಯಾಕಂದ್ರೆ ನಮ್ಮ ಜನ ಬರೀ ಟೈಮ್ನ ಹಂಗೆ ಕಳೀತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಕಡೆ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಫ್ಲಾಟು. ನೀವು ಆಕ್ಚುಲಿ ಇದೆಲ್ಲ ಯಾರ್ದು ಲ್ಯಾಂಗ್ವೇಜು, ಥಿಯೇಟ್ರು, ಮೀಡಿಯಾ ಯಾರ್ದು ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಪ್ರತಿಯೊಬ್ಬರು ಮೀಡಿಯಾಗೂ ನಾನು ಕೈ ಮುಕ್ಕಿಟ್ಕೋತೀನಿ. ನೀವು ಮಾಡ್ತಿರೋ ಸೇವೆ ಸೊಸೈಟಿಗೆ ತುಂಬಾನೇ ಉಪಯೋಗ ಆಗಿದೆ. ತುಂಬಾನೇ ಹೆಲ್ಪ್ ಮಾಡ್ತಾರೆ, ತುಂಬಾ ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ. ನನಗೆ ಕ್ವಶನ್ಸ್ ಇದೆ. ನಾನು ಹೇಳೋದಂದ್ರೆ ಪ್ರತಿಯೊಬ್ಬರು ಕನ್ನಡ ಪ್ರೇಕ್ಷಕರು ಏನಿದ್ದಾರೆ, ಚೂಮ್ ಅಂತ ಒಂದು ಸಿನಿಮಾ ಬಂದಿದೆ, ನಾನು ಬಂದು ನೋಡಿದೆ, ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಗಿಮಿಕ್ ಮಾಡಿ ಮಾತಾಡೋದು ಏನೂ ಇಲ್ಲ ಸರ್. ಒಳ್ಳೆ ಮೇಕಿಂಗ್ ಕತೆ. ಆಕ್ಚುಲಿ ನಾನು ಡೈರೆಕ್ಟರ್ ನೋಡ್ಕೊಂಡ್ ಬಂದೆ, ಕರ್ವಾ ಫಿಲಂ ಡೈರೆಕ್ಟರ್. ಆಕ್ಚುಲಿ ಕರ್ವಾ ಫಿಲಂ ನಾನು 3 ಸಲ ನೋಡಿದೆ ಥಿಯೇಟರ್ ಅಲ್ಲಿ. ನನಗೆ ಕತೆ ಇಷ್ಟ ಆಯ್ತು, ಕಾಮಿಡಿ ಪಂಚ್ ಇಷ್ಟ ಆಯ್ತು, ಸ್ಕ್ರೀನ್ ಪ್ಲೇ ಇಷ್ಟ, ಪ್ರತಿಯೊಂದು ಇಷ್ಟ ಆಯ್ತು. ಸಿನಿಮಾ ಚೆನ್ನಾಗಿದೆ. ಪ್ರೇಕ್ಷಕರು ಯಾರು ನೋಡ್ತೀರೋ ಪ್ರತಿಯೊಬ್ಬರು ಬಂದು ಒಂದೇ ಸಲ, ಒಂದು ಪೆಟ್ರೋಲ್ ಹಾಕ್ಸಿ 100 ರೂಪಾಯಿ ಹೋಗುತ್ತೆ, ಅಥವಾ ಒಂದು ಬಾರಲ್ಲಿ ಎಣ್ಣೆ ಹೊಡ್ರೆ ಎಲ್ಲದೂ ಖರ್ಚಾಗುತ್ತೆ. ಒಂದು 100 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಬೇಜಾರಾಗ್ತಾ ಇದೆ. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ. ನಮ್ಮದು ಅಂತ ಹೇಳೋದಲ್ಲ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಇರ್ಬೋದು, ಕ್ಯಾಮರಾ ವರ್ಕ್ ಇರ್ಬೋದು, ಎಲ್ಲನೂ ಡೈರೆಕ್ಷನ್, ಕತೆ ಎಲ್ಲನೂ ಚೆನ್ನಾಗಿದೆ. ಬರೀ ಹಾರರ್ ಮಾತ್ರ ಅಲ್ಲ, ಕಾಮಿಡಿ, ಒಬ್ಬ ಫುಲ್ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಆದರೆ ಜನ ಒಂದೇ ಸಲಕ್ಕೆ ಬರ್ತಾ ಇಲ್ಲ ಅನ್ನೋದೇ ಸ್ವಲ್ಪ ಬೇಜಾರಿನ ವಿಷಯ. ಹಾಗಂತ ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಬರ್ತಾ ಇದ್ದಾರೆ. ಬೇರೆ ಭಾಷೆ ಸಿನಿಮಾಗಳು ಬರ್ತಾ ಇದ್ದಾವೆ, ಅದಕ್ಕೂ ಜನ ಬರ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ, ಪ್ರಮೋಷನ್ ಒಂದು ಸ್ವಲ್ಪ ಕಮ್ಮಿ ಅನಿಸ್ಬೋದು. ಅದೇ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತು, ಒಂದಷ್ಟು ಸಮಸ್ಯೆಗಳಿರ್ತವೆ ಎಲ್ಲದಕ್ಕೂ. ಎಕ್ಸ್ಪೆಕ್ಟೇಷನ್ ಜನದ್ದು ತುಂಬ ಇರುತ್ತೆ. ಹೌದು. ಚರಣ್ ಅವ್ರು ಇರಬೇಕಾದ್ರೆ, ಚಿಕ್ಕಣ್ಣವ್ರು ಇರಬೇಕಾದ್ರೆ, ಆಮೇಲೆ ಕರ್ವ ಡೈರೆಕ್ಷನ್ ಮಾಡಿದವ್ರು. ಈ ಸಿನಿಮಾ ಕರ್ವ ತುಂಬ ಚೆನ್ನಾಗಿ ಬಂದಿದೆ. ಹೆಸರು ಹೇಳ್ಕೊಂಡು ಬಂದಿದ್ದು ಹಿಟ್ ಆಗೋಯ್ತು ಸಿನಿಮಾ. ಹೌದು ಹೌದು. ಎಷ್ಟು ಪ್ರಮೋಷನ್ ತೊಗೊಂಡು ಬಂದಿದ್ದು ಸಿನಿಮಾ ಅಲ್ಲ ಅದು. ಕರ್ವ ಎಲ್ಲೋ ಒಂದು ಕಡೆ ರಿಲೀಸ್ ಆಗಿದ್ದು ಸಿನಿಮಾ ಅಂತ ಎಕ್ಸ್ಪೆಕ್ಟೇಷನ್. ಜನ ಇನ್ನು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂದರೆ ಪ್ರಮೋಷನ್ ಅನ್ನೋದು ತುಂಬ ವರ್ಕ್ ಆಗುತ್ತೆ ಸಿನಿಮಾಗೆ. ಹೌದು. ಜಾಸ್ತಿ ಪ್ರಮೋಷನ್ಗಳು ನಾವು ಕೂಡ ಮೀಡಿಯಾದವ್ರು ಕೂಡ ನೋಡಿಲ್ಲ. ಅಲ್ಲ, ಪ್ರಮೋಷನ್ ಮಾಡ್ತಾ ಇದ್ದಾರೆ, ಬಟ್ ಅದು ನನ್ನ ಪ್ರಕಾರ ಅಲ್ಲೇ ಸುತ್ತಾ ಇದೆ, ಹೊರಗಡೆ ರೀಚ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಇನ್ನು ಜನ ಅವರೇ ಬಾಯಿಂದ ಬಾಯಿಗೆ ಏನಾದರೂ ಪ್ರಮೋಷನ್ ಕೊಟ್ಟು ಏನಾದರೂ ಮಾಡಬೇಕು ಬಿಟ್ಟರೆ ಅದನ್ನೇ ನಂಬ್ಕೊಂಡಿರೋದಕ್ಕೂ ಆಗಲ್ಲ. ಎಲ್ಲರೂ ಅದನ್ನೇ ನಂಬ್ಕೊಂಡು ಸುಮಾರು ಜನ ಎಡವಿದ್ದಾರೆ. ಹಾಗಾದರೆ ಕಷ್ಟ ಆಗುತ್ತೆ ಸರ್. ಅಲ್ಲ, ಇವಾಗ ಯಾಕಂದರೆ ನಾನು ಹೇಳೋದು, ಇವಾಗ ಮೇನ್ ಇಶ್ಯೂ ಇರೋದು ಚೂಮಂತರ ಸಿನಿಮಾದು ನಮಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅಂತ. ಹೌದು, ಥಿಯೇಟ್ರ್ ಸಿಗ್ತಿರೋ ಥಿಯೇಟ್ರಲ್ಲಿ ಎಷ್ಟು ಜನ? ನಾನು ಕಾನ್ವೆಂಟ್ ಸ್ಕೂಲಲ್ಲಿ ಓದಕ್ಕೆ ಆಗ್ತಿಲ್ಲ. ಆದರೆ ಸಿಕ್ಕಿರೋ ಸ್ಕೂಲಲ್ಲಿ ನಾನು ಎಷ್ಟು ಓದ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಓದ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾಕೆ ಆ ಥರ ಆಯಿತು? ಇಲ್ಲ, ಥಿಯೇಟ್ರ್ ಸಿಕ್ಕಿಲ್ಲ ಅನ್ನೋದನ್ನೇ ಕಾಂಟ್ರವರ್ಸಿ ಮಾಡ್ಕೊಂಡು ಸಿನಿಮಾಗೆ ಪ್ರಮೋಷನ್ ಮಾಡೋಕೆ ಹೊರಟ್ರ? ಅದು ನನಗೆ ಗೊತ್ತಾಗಲ್ಲ, ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಹಾಗಂತ ಜನ ಬರ್ತಾ ಇಲ್ಲ, ಅದು ಹೌದು, ಬಂದಿಲ್ಲ. ಬಂದವರು ಎಷ್ಟರ ಮಟ್ಟಿಗೆ ಹೆಂಗೆ ಇದು ಮಾಡ್ತಾರೆ ಜನರಿಗೆ, ಮತ್ತುಳಿದವರಿಗೆ, ಚೆನ್ನಾಗಿದೆ ಸರ್. ಸಿನಿಮಾ ಬಗ್ಗೆ ರಿವ್ಯೂ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದರೆ ಸಿನಿಮಾ ಜನ ಯಾಕೆ ಬರ್ತಾ ಇಲ್ಲ, ಜನಕ್ಕೆ ರೀಚ್ ಆಗಿಲ್ವಾ ಅಂತ ನಮ್ಮ ಪ್ರಶ್ನೆ. ಅದೇ ಸರ್, ನಮಗೆ ಗೊತ್ತಾಗ್ತಾ ಇಲ್ಲ. ಅದು ನಾನು ಅದ್ರ ಬಗ್ಗೆ ಹೇಳೋಕ್ಕಾಗ್ತಾ ಇಲ್ಲ, ನಂಗೆ ಗೊತ್ತಿಲ್ಲ. ಹಾಗೆ ಬೇಜಾರಾಗ್ತಾ ಇದೆ ಸರ್. ಅಲ್ಲ, ಯಾಕಂದರೆ ಈ ಸಿನಿಮಾದಲ್ಲಿ ಅಟ್ಲೀಸ್ಟ್